ಪರಿಸರ ಮಾಲಿನ್ಯದಿಂದ ದೇಶದ ರಾಜಧಾನಿ ಹಾಗೂ ಇನ್ನಿತರ ಕಡೆ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿರುವುದನ್ನು ತಾವೆಲ್ಲ ಗಮನಿಸಿದ್ದೀರಿ. ನಾವು ಗಿಡಮರಗಳನ್ನು ನೆಟ್ಟು ಕಾಡನ್ನು ಬೆಳೆಸಬೇಕು. ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಒಳ್ಳೆಯ ಗಾಳಿ ನಮಗೆ ಸಿಗುವುದು ಕಷ್ಟವಾಗುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು, ಮಕ್ಕಳು ಎಲ್ಲರೂ ಗಿಡ ನೆಟ್ಟು ಅದನ್ನು ಉಳಿಸಿ ಬೆಳೆಸುವುದು ಕರ್ತವ್ಯವೆಂದು ತಿಳಿದುಕೊಳ್ಳಬೇಕೆಂದು ಬಿಜೆಪಿ ಮಂಡಳ ಅಧ್ಯಕ್ಷರಾದ ಡಾಕ್ಟರ್ ಕೆ.ವಿ. ಪಾಟೀಲ್ ಹೇಳಿದರು. ಅವರು ಇಂದು ಅಜಾತಶತ್ರು ಮಾಜಿ ಪ್ರಧಾನಿಗಳಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಸವಿ ನೆನಪಿಗಾಗಿ ಸ್ಥಳೀಯ ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯದಲ್ಲಿ ಸಸಿಗಳನ್ನು ಹಚ್ಚುವುದರ ಮೂಲಕ ಮಾತನಾಡಿದರು. ಇನ್ನು ಪರಿಸರ ಉಳಿಸುವುದು, ಬೆಳೆಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಎಲ್ಲರೂ ಗಮನವಿಟ್ಟುಕೊಂಡು ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಗಿಡಮರಗಳನ್ನು ಹಚ್ಚಬೇಕು ಮತ್ತು ಬೆಳೆಸಬೇಕೆಂದು ಹೇಳಿದರು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನೆನಸು ಮಾಡಬೇಕೆಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಜೌರ್ ಹಾಜಿ, ಮುಖಂಡರಾದ ವಿಜಯ್ ಗುಡದಾರಿ, ಮಹಿಳಾ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಶಾಲಿನಿ ಇಳಿಗೇರ್, ರಾಧಿಕಾ ದೂತ್, ಪುರಸಭೆ ಮಾಜಿ ಸದಸ್ಯ ರಾಜಶ್ರೀ ಭೋಸ್ಲೆ, ಪ್ರಧಾನ ಕಾರ್ಯದರ್ಶಿಗಳಾದ ಈರಣ್ಣ ಗೌಡ ಹೊಸಗೌಡರ್, ಮುಖಂಡರಾದ ಗಂಗಾಧರ್ ಭೋಸ್ಲೆ, ಕೃಷ್ಣ ರಾಥೋಡ್, ದಾನಪ್ಪ ಲಮಾಣಿ, ಮಾರುತಿ ಬಂಗಾರ್ಕಡೆ, ಕಲ್ಲಪ್ಪ ಬೂದಿಹಾಳ್, ಕೆಂಚಪ್ಪ ಜಾಲಪ್ನವರ್, ಸುನೀಲ್ ರಾಥೋಡ್, ವಿಜಯ್ ಚಾಮ್ದಾರ್, ಶಾಲಾ ಶಿಕ್ಷಕಿಯರಾದ ಕುಮಾರಿ ಶಿಲ್ಪಾ ಪತ್ತಾರ್, ಪ್ರೀತಿ ಭಂಗಿ, ರತ್ನಾ ಹನುಮಸಾಗರ್, ನಾಗರತ್ನ ಕೊಪ್ಪಳ್, ಮಾಲಾ ಬಂಡಿವಡ್ಡರ್, ಪ್ರಭಾ ಗೋಕಾವಿ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ.